ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾಳೆ ಡಿಸೆಂಬರ್ 25 ನಮಗೆ ಕ್ರಿಸ್ಮಸ್. ಹಾಗೆ ಇವತ್ತು ಡಿಸೆಂಬರ್ 24 ಕ್ರಿಸ್ಮಸ್ನ ಮೊದಲನೇ ದಿನ. ನಮಗೆ ಇವತ್ತು ಕುಸ್ವರನ್ ಅಂದರೆ ಎಲ್ಲ ತಿಂಡಿಗಳನ್ನು ನಮ್ಮ ನೇಬರ್ಸ್ನವರಿಗೆಲ್ಲ ಹಂಚಲಿಕ್ಕಿದೆ. ಹಾಗೆ ಅದು ಕೆಲಸ ಕೂಡ ಇದೆ. ಇವತ್ತು ನಾನು ಸ್ವಲ್ಪ ಅಡುಗೆಯನ್ನು ಮಾಡ್ತೇನೆ. ನಾವು ಕ್ರಿಸ್ಮಸ್ ಹಬ್ಬವನ್ನು ಇವತ್ತೇ ಸೆಲೆಬ್ರೇಟ್ ಮಾಡ್ತೇವೆ. ನಮ್ಮ ಕೆಲವು ಫ್ರೆಂಡ್ಸನ್ನೆಲ್ಲ ಕರೆದಿದ್ದೇವೆ. ಹಾಗೆ ಅವರು ಇವತ್ತು ಬರ್ತಾರೆ. ಯಾಕೆಂದರೆ ನಾಳೆ ನಾವು ಅಮ್ಮನ ಮನೆಗೆ ಹೋಗಿ ಕ್ರಿಸ್ಮಸನ್ನು ಅಲ್ಲಿ ಸೆಲೆಬ್ರೇಟ್ ಮಾಡೋದು. ಅತ್ತೆ ಇರುವಾಗ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೆವು. ಆದರೆ ಇವಾಗ ನಾವೇ ಮೂವರಿರೋದು. ಹಾಗಾಗಿ ನಮಗೆ ಅಷ್ಟೊಂದು ಇಷ್ಟ ಅಂತ ಆಗೋದಿಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ. ಹಾಗಾಗಿ ನಾಳೆ ಅಮ್ಮನ ಮನೆಗೆ ಹೋಗೋದು, ಅಮ್ಮನ ಜೊತೆ ನಾವು ಕ್ರಿಸ್ಮಸನ್ನು ಸೆಲೆಬ್ರೇಟ್ ಮಾಡೋದು. ಹಾಗೆ ಇವತ್ತು ಡಿಸೆಂಬರ್ 24 ಸ್ವಲ್ಪ ಸಿಂಪಲಾಗಿ ಅಡುಗೆಯನ್ನು ಮಾಡಿ ಇವತ್ತು ನಮ್ಮ ಮನೆಯ ಕ್ರಿಸ್ಮಸನ್ನು ಸೆಲೆಬ್ರೇಟ್ ಮಾಡ್ತೇವೆ. ಹಾಗೆ ಕೆಲವು ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಹಾಗೆ ಇವಾಗ ಬೇಗನೆ ಅಡುಗೆ ಆಗಬೇಕು. ಬೆಳಗ್ಗೆ ಎದ್ದು ಇವತ್ತು ಇಡ್ಲಿ ಮಾಡಿದ್ದೆ. ಹಾಗೆ ಇಡ್ಲಿ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇನ್ನು ಅಡುಗೆ ಕೆಲಸ ಆಗಬೇಕು. ಅದನ್ನು ಇವಾಗ ಬೇಗನೆ ಮಾಡ್ತೇನೆ. ಹಾಗೆ ಈ ಸಲ ಕ್ರಿಸ್ಮಸ್ಸಿಗೆ ನಾನು ಏನು ಕುಸ್ವರನ್ನು ಮನೆಯಲ್ಲಿ ಮಾಡಲಿಲ್ಲ. ಅಂದರೆ ಯಾವ ತಿಂಡಿಯನ್ನು ಕೂಡ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡಲಿಲ್ಲ. ಇಷ್ಟು ವರ್ಷ ನಾನು ಕೆಲವೊಂದು ತಿಂಡಿಯನ್ನು ಮನೆಯಲ್ಲಿ ಪ್ರಿಪೇರ್ ಮಾಡ್ತಿದ್ದೆ. ಯಾಕೆಂದರೆ ನನಗೆ ನನ್ನ ಹೆಲ್ತ್ ಪ್ರಾಬ್ಲಮ್ ಆಯಿತು. ಹೆಲ್ತ್ ಪ್ರಾಬ್ಲಮ್ ಆಗಿ ನನಗೆ ಇನ್ನೂ ಕೂಡ ನಾನು ಕಂಪ್ಲೀಟ್ ರಿಕವರ್ ಆಗಲಿಲ್ಲ. ಹಾಗಾಗಿ ನನಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ಯಾವುದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಎಲ್ಲವನ್ನು ನಾವು ಬೇಕರಿಯಿಂದ ತಂದೆವು. ಬೇಕರಿಯಿಂದ ತಂದು ಎಲ್ಲರಿಗೂ ಹಂಚಲಿಕ್ಕಿದೆ. ಹಾಗೆ ಸಿಂಪಲಾಗಿ ಈ ವರ್ಷದ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದು. ಹಾಗೆ ಇವತ್ತು ಸಾಯಂಕಾಲ ಪೂಜೆಗೆ ಕೂಡ ಹೋಗಲಿಕ್ಕಿದೆ. ಮಧ್ಯಾಹ್ನಕ್ಕೆ ನಾವು ಸಿಂಪಲಾಗಿ ಅಡುಗೆ ಮಾಡಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೇವೆ. ಬನ್ನಿ, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಬೇಗನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲಿಗೆ ನಾನು ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಬೇಗನೆ ಒಂದು ಅನ್ನ ಕೂಡ ಆಗಬೇಕು. ಅನ್ನ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದಲ್ವ. ಹಾಗಾಗಿ ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಾಯಿತು. ಇನ್ನು ಅಕ್ಕಿಯನ್ನು ತೊಳೆದು ಹಾಕಬೇಕು. ಈಗ ನಾನು ಚಿಕನ್ ಸಾರು ಮಾಡಲಿಕ್ಕೆ ಮಸಾಲವನ್ನೆಲ್ಲ ಫ್ರೈ ಮಾಡ್ತೇನೆ. ಅದನ್ನು ಬೇಗನೆ ಫ್ರೈ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಹಾಕಿದರೆ ಮಸಾಲ ಒಂದು ಗ್ರೈಂಡ್ ಆಗ್ತಾ ಇರ್ತದೆ. ಹಾಗೆಯೇ ಸ್ವಲ್ಪ ಜಾಸ್ತಿ ಮಾಡುವ ಕಾರಣ ಗ್ರೈಂಡ್ ಆಗಲಿಕ್ಕೆ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಹಾಗಾಗಿ ಇವಾಗ ಬೇಗನೆ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಆಗ್ತದೆ. ಚಿಕನ್ ಸಾರು ಮಾಡಲಿಕ್ಕೆ ಮಸಾಲವನ್ನು ಫ್ರೈ ಮಾಡಲಿಕ್ಕೆ ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಎಣ್ಣೆಯನ್ನು ಹಾಕಿ ಇದರಲ್ಲಿ ಇವಾಗ ಮೆಣಸನ್ನು ಫ್ರೈ ಮಾಡೋದು. ಇಲ್ಲಿ ನಾನು 15 ಉದ್ದ ಮೆಣಸು ತೊಗೊಂಡಿದ್ದೇನೆ. 1.5 kg ಚಿಕನಿಗೆ ಆಗುವಷ್ಟು ನಾನಿಲ್ಲಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಇದು ಇವಾಗ ಫ್ರೈ ಆಯಿತು. ಇದನ್ನು ತೆಗಿತೇನೆ. ಇಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ. ಅದನ್ನು ಫ್ರೈ ಮಾಡ್ತೇನೆ. ಇದು ಕೂಡ ಫ್ರೈ ಆಯಿತು, ಸಾಕು. ಸ್ವಲ್ಪ ಮೆಂತೆ, ಸ್ವಲ್ಪ ಸ್ಪೈಸಸ್, ಇದು ಇವಾಗ ಸಾಕು. ಇದನ್ನು ಕೂಡ ತೆಗಿತೇನೆ. ಇವಾಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. 4-5 ಬೆಳ್ಳುಳ್ಳಿ ಹೆಸರು, ಹಾಗೆಯೇ 2 ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನು ಹಾಕಿ ಫ್ರೈ ಮಾಡಿ. ನೋಡಿ, ನೀರುಳ್ಳಿ ಬೆಳ್ಳುಳ್ಳಿ ಕೂಡ ಫ್ರೈ ಆಯಿತು. ಇದನ್ನು ಕೂಡ ತೆಗಿತೇನೆ. ಇಲ್ಲಿ 1 ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ. ಅದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡೋದು. ಸ್ವಲ್ಪ ಅರಸಿನವನ್ನು ಹಾಕ್ತೇನೆ. ಇನ್ನು ಇದನ್ನು ಒಳ್ಳೆ ಘಮ ಬರುವ ತನಕ ಫ್ರೈ ಮಾಡೋದು. ನಾನಿಲ್ಲಿ 1 ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ. ಇವಾಗ ಕಾಯಿ ತುರಿ ಕೂಡ ಚೆನ್ನಾಗಿ ಫ್ರೈ ಆಯಿತು.
ಇನ್ನು ಇದು ತಣ್ಣಗಾದ್ಮೇಲೆ ಎಲ್ಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತೇನೆ. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ಮತ್ತೆ ನಾನು ಗ್ರೈಂಡರಿಗೆ ಹಾಕ್ತೇನೆ. ಹೀಗೇ ಗ್ರೈಂಡರಲ್ಲಿ ಹಾಕಿದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಹಾಗಾಗಿ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಹುಡಿ ಮಾಡಿ ಗ್ರೈಂಡರಿಗೆ ಹಾಕಿದರೆ ಬೇಗನೆ ಗ್ರೈಂಡ್ ಆಗ್ತದೆ. ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು. ಹಾಗೆಯೇ ಟೊಮೆಟೊ ಸಾರು ಮಾಡಲಿಕ್ಕೆ ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಬದಲಿಯನ್ನು ಮಾಡಲಿಕ್ಕೆ ಸ್ವಲ್ಪ ಕೆಲಸ ಬಾಕಿ ಉಳಿದಿದೆ. ಅದನ್ನು ಇವಾಗ ಮನ್ವಿತ ಮಾಡ್ತಾಳೆ. ಹಾಗೆ ಅದಕ್ಕೆ ಒಂದು ಚಿಕ್ಕ ಮನೆ ಮಾಡಲಿಕ್ಕೆ ಕೋಲು ಬೇಕು. ಅದನ್ನು ಇವಾಗ ತರಲಿಕ್ಕೆ ಮೇಲ್ಗಡೆ ಗುಡ್ಡಿಗೆ ಹೋಗ್ತಾ ಇದ್ದೇನೆ. ಅವಳನ್ನು ಬರಲಿಕ್ಕೆ ಹೇಳಿದ್ದೇನೆ, ಇನ್ನೂ ಬರಲಿಲ್ಲ. ನೋಡಿ ಮನ್ವಿತ ಕೂಡ ಬರ್ತಾ ಇದ್ದಾಳೆ. ಹಾಗೆ ಅವಳು ಮಾಡೋದಲ್ವ, ಅವಳಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡೋದಷ್ಟೇ. ಒಂದು 4-5 ಕೋಲ್ ಬೇಕು ಚಿಕ್ಕ ಮನೆ ಮಾಡಬೇಕಿದ್ರೆ. ಇವಾಗ ಮೇಲ್ಗಡೆ ಬಂದಿದ್ದೇನೆ ನೋಡಿ. ಇವಾಗ ಹುಲ್ಲೆಲ್ಲ ಒಣಗ್ತಾ ಬಂತು. ಹಾಗೆಯೇ ನಾವು ನೆಟ್ಟ ಹುಲ್ಲು ಕೂಡ ಖಾಲಿ ಆಗ್ತಾ ಬಂತು. ಇವಾಗ ಇಲ್ಲಿ ಮೇಲ್ಗಡೆ ಸೈಡಲ್ಲಿ ಕಾಡಿದೆ, ಅಲ್ಲಿಗೆ ಹೋಗಿ ಸಿಗ್ತದಾ ನೋಡೋದು. ನೋಡಿ ಕಾಡು. ಇವಾಗ ಈ ಕಡೆ ಬಂದು ಸ್ವಲ್ಪ ದಾರಿ ಮಾಡಿದ್ದೇವೆ, ಇಲ್ಲ ಇದ್ರೆ ದಾರಿ ಕೂಡ ಇರಲಿಲ್ಲ. ಇಲ್ಲಿ ಸಿಗ್ತದೆ ನೋಡೋದು. ನಾಲ್ಕೈದು ತುಂಡು ಸಿಕ್ಕಿತ್ತು ಸಾಕು. ಮತ್ತೆ ಉಳಿದದ್ದು ಮನೆ ಹತ್ರನೇ ಇದೆ, ಅದನ್ನೆಲ್ಲ ಯೂಸ್ ಮಾಡೋದು. ಇವಾಗ ಚೆನ್ನಾಗಿರೋದು ಹುಡುಕ್ಲಿಕ್ಕೆ ಹೋದರೆ ಬೇರೆ ಕೆಲಸ ಆಗೋದಿಲ್ಲ. ಹಾಗಾಗಿ ಎಷ್ಟು ಸಿಕ್ಕಿತ್ತು ಸಾಕು. ಮನ್ವಿತ ಬಂದದ್ದು ಅಂತೇಳಿ ಬೆಕ್ಕು ಕೂಡ ಒಟ್ಟಿಗೆ ಬಂದದ್ದು. ಇವಾಗ ನೋಡಿ ಓಡೋದು ನೋಡಿ. ಮನ್ವಿತ ಕರೆದ್ರೆ ಸಾಕು, ಮನೆ ತಲೆಯಿಂದ ಓಡಿ ಆಯಿತು. ಇಷ್ಟು ಕೆಲಸ ಮಾಡಿದ್ದಾಳೆ. ಇನ್ನು ಉಳಿದದೆಲ್ಲ ಇವಾಗ ಮಧ್ಯಾಹ್ನದೊಳಗೆ ಆಗಬೇಕು. ಸಿಂಪಲಾಗಿ ಮಾಡ್ತಿರೋದು, ಬೇಗನೆ ಆಗ್ತದೆ. ಮಸಾಲ ಗ್ರೈಂಡ್ ಆಗ್ತಾ ಇದೆ. ಇವಾಗ ಚಿಕನ್ ಸಾರಿಗೆ ಮಸಾಲ ಗ್ರೈಂಡ್ ಆಗ್ತಾ ಇದೆ. ಹಾಗೆಯೇ ಸಾರು ಮಾಡಲಿಕ್ಕೆ ಎಲ್ಲವನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಜಾನವರು ಫೋರ್ಕನ್ನು ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ನಾನು ಮಸಾಲ ಗ್ರೈಂಡ್ ಆಗೋದು ಅಷ್ಟರೊಳಗೆ ನಾನಿಲ್ಲಿ ಚಿಕನನ್ನು ಕೂಡ ಬೇಯಿಸಿ ರೆಡಿ ಮಾಡ್ತೇನೆ. ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತೇನೆ. ಕರಿಬೇವನ್ನು ಹಾಕ್ತೇನೆ. ನೀರುಳ್ಳಿ, ಒಂದು ತುಂಡು ಶುಂಠಿ ಹಾಗೂ ಕಾಯಿಮೆಣಸು. ನೋಡಿ ಇಲ್ಲಿ 1.5 kg ಆಗುವಷ್ಟು ಚಿಕನನ್ನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ನೀರುಳ್ಳಿ ಎಲ್ಲ ಫ್ರೈ ಆಗ್ತಾ ಬಂತು. ಇನ್ನು ಇದಕ್ಕೆ ಚಿಕನನ್ನು ಹಾಕ್ತೇನೆ. ನೋಡಿ ಇವಾಗ ಚಿಕನನ್ನು ಹಾಕಿ ಆಯಿತು. ಹಾಗೆಯೇ ನಾವು ಇದರ ಹಸಿ ವಾಸನೆ ಹೋಗಬೇಕು ಅಂತ ಹೇಳಿ ಸ್ವಲ್ಪ ಅರಸಿನವನ್ನು ಹಾಕ್ತೇವೆ. ಆದರೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಇನ್ನೊಂದು ಹಸಿ ವಾಸನೆ ಹೋಗುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ತುಂಬಾ ಟೇಸ್ಟ್ ಪರಿಮಳ ಎಲ್ಲ ಆಗ್ತದೆ. ಇದು ಒಂದು ಒಳ್ಳೆ ಟಿಪ್ ಅಂತ ಹೇಳ್ಬೋದು. ನಾನು ಕೂಡ ಬೇರೆಯವರ ವಿಡಿಯೋದಿಂದ ನೋಡಿ ತಿಳ್ಕೊಂಡದ್ದು. ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೇನೆ. ಈ ಸಸ್ಯ ಯಾವುದಂದರೆ ನೋಡಿ ಇದೆ ಸಾಂಬಾರು ಬಳ್ಳಿ ಎಲೆ. ಇವಾಗ ನಾನು ಹೆಚ್ಚಾಗಿ ನಾವು ಸ್ವಲ್ಪ ಮಾಡುವಾಗ ಒಂದೊಂದು ಎಲೆಯನ್ನು ಹಾಕ್ತೇನೆ. ಇವತ್ತು ಸ್ವಲ್ಪ ಜಾಸ್ತಿ ಮಾಡುವ ಕಾರಣ 2 ಎಲೆಯನ್ನು ಹಾಕ್ತೇನೆ. ಇದು ಹಾಕಿದರೆ ಇದರ ಪರಿಮಳವು ಸೂಪರಾಗಿರ್ತದೆ. ಹಾಗೆಯೇ ಹಸಿ ವಾಸನೆ ಎಲ್ಲ ಹೋಗ್ತದೆ. ಹಾಗೆ ಇದು ಒಂದು ಇದರ ರಹಸ್ಯ ಅಂತ ಹೇಳ್ಬೋದು. ಹಾಗೆ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಮಾಡಲಿಕ್ಕೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಜಾಸ್ತಿ ಬೇಡ, ಸ್ವಲ್ಪ ಸಾಕು ಅಂತೇಳಿ. ಹಾಗೆ ಅದು ಕೂಡ ಇವಾಗ ಬೇಯ್ತಾ ಬಂತು. ಇನ್ನು ಸ್ವಲ್ಪ ಬೇಯಲಿಕ್ಕಿದೆ. ಇಲ್ಲಿ ಅನ್ನ ಕೂಡ ಇವಾಗ ಬೆಂದಿತ್ತು, ಇದನ್ನು ಬಸೈತೇನೆ.
ಇಲ್ಲಿ ನೋಡಿ ಪೋರ್ಕನ್ನು ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಜಾನ್. ಇನ್ನು ನಾನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಮಾಂಸದ ಪದಾರ್ಥ ಮಾಡುವಾಗ ಅದಕ್ಕೆ ಒಂದು ಚಕ್ಕೆ ಎಲೆಯನ್ನು ಹಾಕಲೇಬೇಕು. ಚಕ್ಕೆ ಎಲೆ ಹಾಕಿದ್ರೇ ಅದರದ್ದು ಒಂದು ಪರಿಮಳ ಟೇಸ್ಟ್ ಎಲ್ಲ ಬರೋದು. ಹಾಗಾಗಿ ಇವಾಗ ಚಕ್ಕೆ ಎಲೆ ಕೊಂಡೋಗ್ಲಿಕ್ಕೆ ಬಂದಿದ್ದೇನೆ. ಮೊದಲೆಲ್ಲ ನಾವು ಮೇಲ್ಗಡೆ ಕಾಡಿಗೆ ಹೋಗಿ ಇಟ್ಕೊಂಡು ಬರ್ತಿದ್ವಿ. ಆದರೆ ಇವಾಗ ನಾವು ಬಳ್ಳಿ ನೆಟ್ಟ ಒಂದು ಕಂಬದಲ್ಲಿ ಕಂಬವಾಗಿ ಒಂದು ಚಕ್ಕೆ ಎಲೆಯ ಗಿಡವನ್ನು ನೆಟ್ಟಿದ್ದೆವು, ಅಂದರೆ ಗೆಲ್ಲನ್ನು ನೆಟ್ಟಿದ್ದೆವು. ಅದು ಇವಾಗ ಚಿಗುರಿ ಅದರಲ್ಲೇ ಆಗಿದೆ. ಹಾಗಾಗಿ ಮನೆ ಹಿಂದ್ಗಡೆನೇ ಇದೆ, ಅದನ್ನು ಇವಾಗ ಕೊಯ್ಯೋದು. ಹಾಗೆ ನಾವಿವಾಗ ಹಂದಿ ಮಾಂಸ ಮಾಡುವಾಗ ಇದರಿಂದಲೇ ಎಲೆಯನ್ನು ಕೊಯ್ಯೋದು. ನೋಡಿ ಇವಾಗ 4 ಎಲೆ ಕೊಯ್ದೆ ಸಾಕು. ಈ ಥರದ ಎಲೆ ಮನೆ ಹತ್ತಿರನೇ ಇದ್ದರೆ ತುಂಬಾ ಉಪಯೋಗ ಆಗ್ತದೆ. ಹಂದಿ ಮಾಂಸ ಮಾಡುವಾಗ ದೂರ ಹೋಗಿ ತರಬೇಕು ಅಂತಿಲ್ಲ, ಹತ್ತಿರದಿಂದಲೇ ತೆಗಿಲಿಕ್ಕಾಗ್ತದೆ. ಇದನ್ನೇನು ಚೆನ್ನಾಗಿ ತೊಳೆದು ಬೇಯ್ತಿರುವ ಮಾಂಸಕ್ಕೆ ಹಾಕು. ಇಲ್ಲಿ ಚಿಕನ್ ಮಸಾಲ ಕೂಡ ರೆಡಿಯಾಗಿದೆ. ಹಾಗೆಯೇ ಚಿಕನ್ ಕೂಡ ಬೆಂದಿದೆ, ಅದಕ್ಕೆ ಈ ಮಸಾಲವನ್ನು ಹಾಕ್ತೇನೆ. ನೋಡಿ ಇವಾಗ ಚಿಕನ್ ಸಾರು ಕೂಡ ರೆಡಿ ಆಯಿತು, ಚೆನ್ನಾಗಿ ಕುದೀತಾ ಇದೆ. ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ಅನ್ನ ಮಾಡುವ ಕೆಲಸ ಒಂದಾಯಿತು, ಚಿಕನ್ ಸಾರು ಮಾಡುವ ಕೆಲಸ ಆಯಿತು. ಹಾಗೆಯೇ ಟೊಮೆಟೊ ಸಾರು ಕೂಡ ರೆಡಿ ಆಯಿತು. ಟೊಮೆಟೊ ಸಾರಿಗೆ ಒಂದು ಒಗ್ಗರಣೆಯನ್ನು ಹಾಕಿದರೆ ಆಯಿತು. ಹಾಗೆಯೇ ಪೋರ್ಕ್ ಬೇಯ್ತಾ ಇದೆ, ಅದಕ್ಕಿನ್ನು ಈರುಳ್ಳಿ ಬೆಳ್ಳುಳ್ಳಿಯನ್ನೆಲ್ಲ ಕಟ್ ಮಾಡಬೇಕಷ್ಟೇ. ಅದಕ್ಕಿಂತ ಮೊದಲು ಕಬಾಬ್ ಮಾಡಲಿಕ್ಕೆ ಚಿಕನನ್ನು ತೆಗೆದಿಟ್ಟಿದ್ದೇನೆ. ಇವಾಗ ಇದಕ್ಕೆ ಬೇಗ ಮಸಾಲ ಹಾಕಿ ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ. ಮತ್ತು ಪೋರ್ಕ್ ಪದಾರ್ಥ ಆದಮೇಲೆ ಇದನ್ನು ಫ್ರೈ ಮಾಡ್ತೇನೆ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಆಯಿತು. ಇನ್ನು ಕಬಾಬ್ ಒಂದು ಫ್ರೈ ಮಾಡಿದರೆ ಆಯಿತು. ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿ ಕೂಡ ಆಯಿತು. ಪಾತ್ರೆ ಎಲ್ಲ ತೊಳೆದು ಕಿಚನ್ ಕೌಂಟರ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಹಾಗೇನು ಕಬಾಬ್ ಫ್ರೈ ಮಾಡಿ ಒಂದು ಸಲಾಡ್ ಮಾಡ್ತೇನೆ. ಹಾಗೆ ಇನ್ನೂ ಕೂಡ ಟೈಮ್ ಇದೆ, ಹಾಗಾಗಿ ನಿಧಾನವಾಗಿ ಮಾಡೋದು. ಇವತ್ತು ನನ್ನ ಅಡುಗೆ ಎಲ್ಲ ಬೇಗನೆ ಆಯಿತು. 11:30 ಆಗುವಾಗ ಅಡುಗೆ ಎಲ್ಲ ಆಗಿದೆ. ಹಾಗೆ ಸ್ವಲ್ಪ ಇವಾಗ ಮೊಬೈಲೆಲ್ಲ ನೋಡಿಕೊಂಡು ಮತ್ತೆ ಕಿಚನ್ಗೆ ಬಂದಿದ್ದೇನೆ. ಹಾಗೆ ಇವಾಗ ಕಬಾಬನ್ನು ಮಾಡ್ತೇನೆ, ಜೊತೆಗೆ ಸಲಾಡ್ ಕೂಡ ಮಾಡ್ತೇನೆ. ಇವಾಗ ಮಧ್ಯಾಹ್ನ 1 ಗಂಟೆ ಆಯಿತು. ನನ್ನ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಯಿತು. ಇನ್ನು ಫ್ರೆಂಡ್ಸ್ ಬರಲಿಕ್ಕೆ ಕಾಯೋದು. ಅವರು ಬಂದ ಕೂಡಲೇ ಮತ್ತೆ ನಾವು ಊಟ ಮಾಡೋದು. ಚಿಕನ್ ಸಾರು, ಪೋರ್ಕು, ಸಲಾಡ್, ಚಿಕನ್ ಕಬಾಬ್, ಸಾರು, ಹಾಗೆಯೇ ಇಡ್ಲಿ ಎಲ್ಲ ರೆಡಿ ಆಯಿತು. ಈಗ ಫ್ರೆಂಡ್ಸ್ನವರು ಕೂಡ ಬಂದರು. ಬೇಗ ನೀನು ಊಟ ಮಾಡ್ತೇವೆ. ಊಟ ಮಾಡಿ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ. ಮಧ್ಯಾಹ್ನದ ಊಟ ಮಾಡಿ ಫ್ರೆಂಡ್ಸ್ ಕೂಡ ಬಂದು ಊಟ ಮಾಡಿ ಹೋದರು. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಗೋಧಲಿಯ ಉಳಿದ ಕೆಲಸವನ್ನು ಮಾಡಲಿಕ್ಕಿದೆ. ಮನೆಯು ಇವಾಗ ಮಾಡ್ತಾ ಇದ್ದಾಳೆ. ಜಾನ್ ಕೂಡ ಇವಾಗ ಮನೆ ತಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದರು. ಹಾಗೆ ಇನ್ನೂ ಸ್ವಲ್ಪ ಇದೆ, ಅದನ್ನು ಇವಾಗ ಬೇಗನೆ ಮಾಡಿ ಮುಗಿಸಬೇಕು. ಫೈನಲಿ ನಮ್ಮದು ಗೋಧಲಿ ರೆಡಿ ಆಯಿತು ನೋಡಿ. ಸಿಂಪಲಾಗಿ ಮನುಹಿತ ಮಾಡಿದ್ದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.